ಇನ್ನು ಅಯೋಧ್ಯೆಯಿಂದ ಸುದ್ದಿ ಬರ್ತಾ ಇದೆ. ರಾಮ ಮಂದಿರದ ದೇಣಿಗೆ ಲೂಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಅಲ್ಲಿನ ಸಭೆ ಕೂಡ ನಡೆಯಿತು. ಟ್ರಸ್ಟ್ನ ಸಭೆಯಲ್ಲಿ ಇವತ್ತು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ. ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ರಾಜೀನಾಮೆಯನ್ನು ಅಂಗೀಕಾರ ಮಾಡಲಾಗಿದೆ. ಇವತ್ತಿನ ಟ್ರಸ್ಟ್ನ ಸಭೆಯಲ್ಲಿ ಇಬ್ಬರ ರಾಜೀನಾಮೆಯನ್ನು ಅಂಗೀಕಾರ ಮಾಡಲಾಗಿದೆ. ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣ ಮೋಹನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ರಾಮ ಜನ್ಮಭೂಮಿ ಟ್ರಸ್ಟ್ನ ನೃತ್ಯ ಗೋಪಾಲ್ ದಾಸ್ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಸ್ಥರು. ಅವರು ಜುಲೈ 22ರಂದು ಮತ್ತೊಮ್ಮೆ ಟ್ರಸ್ಟ್ನ ಸಭೆಯನ್ನು ಮಾಡ್ತೇವೆ. ಚಂಪತ್ ರಾಯ್ ಅನಿಲ್ ಮಿಶ್ರಾ ಈಗ ಟ್ರಸ್ಟ್ನ ಭಾಗವಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಒಂದು ಟ್ರಸ್ಟ್ನ ಭಾಗವಾಗಿರುವಂಥ ಅಥವಾ ಹಿರಿಯ ಜವಾಬ್ದಾರಿ ಹೊತ್ತವರು ಈಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗಲೇ ನೋಡ್ತಾ ಇದ್ದೀವಿ, ಎಲ್ಲ ವಿವರಗಳು ಬರ್ತಾ ಇದೆ. ಒಂದು ಕಡೆಗೆ ಟ್ರಸ್ಟ್ನ ಮೀಟಿಂಗ್ ಕೂಡ ನಡೆಯಿತು. ಈ ಮೀಟಿಂಗ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಇಡೀ ದೇಶದ ಚಿತ್ತ ಅಲ್ಲಿ ನೆಟ್ಟಿತ್ತು. ಯಾಕೆಂದರೆ ಈ ಬೆಳವಣಿಗೆಗಳಾದಂಥ ಸಂದರ್ಭದಲ್ಲಿ ಮುಂದೆ ಯಾವ ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಸಹಜವಾಗಿ ದೇಶ ನಿರೀಕ್ಷೆಯನ್ನು ಮಾಡ್ತಾ ಇತ್ತು. ಯಾಕೆಂದರೆ ಒಂದು ಕಡೆಗೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಚಂಪತ್ ರಾಯ್ ಅವರ ಬಗ್ಗೆ ಕೂಡ ಕೆಲವೊಂದಿಷ್ಟು ಆರೋಪಗಳು ಅಥವಾ ಅವರ ಸಹಪಾಠಿಗಳು ಯಾರಿದ್ರು ಅಥವಾ ಸಹಚರರು ಯಾರಿದ್ರು ಅವರ ಬಗ್ಗೆ ಕೂಡ ಕೆಲವೊಂದಿಷ್ಟು ಆರೋಪಗಳು ಕೇಳಿಬಂದಿತ್ತು. ಅದಾದ ಬಳಿಕ ಈಗ ಅನಿಲ್ ಮಿಶ್ರಾ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದರು. ಚಂಪತ್ ರಾಯ್ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದರು. ಹೀಗಾಗಿ ಅವರ ರಾಜೀನಾಮೆ ಅಂಗೀಕಾರಕ್ಕೆ ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳು ಬೇಕಾಗಿತ್ತು. ಹೀಗಾಗಿ ಟ್ರಸ್ಟ್ ಈಗ ಚಂಪತ್ ರಾಯ್ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿದೆ. ಅನಿಲ್ ಮಿಶ್ರಾ ಅವರ ರಾಜೀನಾಮೆಯನ್ನು ಕೂಡ ಅಂಗೀಕಾರ ಮಾಡಿದೆ. ಸದ್ಯಕ್ಕೆ ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣ ಮೋಹನ್ ಅವರನ್ನು ಆಯ್ಕೆ ಮಾಡಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ट्रस्टी के पारा संघ ने कहा इस्तीफा अपने आप स्वीकार हो जाता है। तब तक के लिए कार्यवाहक महामंत्री बनाए गए कृष्ण मोहन जी। और अनिल मिश्रा जी को क्या क्या महाराज जी उनको अनिल मिश्रा की कोई चर्चा नहीं। अच्छा, ये गोपाल राव जी की बात चल रही थी महाराज जी। गोपाल राव जी अब उसमें नहीं बुलाए गए। अच्छा, बैठक से उनको दूर रखा गया। तो महाराज जी चंपत जी बैठक में मौजूद थे कि नहीं? नहीं बैठक में नहीं थे। नहीं थे। बट महाराज जी बैठक में कौन कौन से लोग मौजूद थे? ट्रस्टी के सब थे। अच्छा, सारे ट्रस्टी।